ಕೊಟ್ಟಿಲ್ವಾ? ಬೊಮ್ಮಾಯಿ ಸಾಹೇಬ್ರಿದ್ದಾಗ 11 ಕೋಟಿ ಕೊಟ್ಟಿದೆ. ಹಿಂದೆ ಬಾಟೆಪ್ಪ ಕಾಶಂಪುರ ಸಾಹೇಬ್ರಿದ್ದಾಗ 20 ಕೋಟಿ ತಂದು BSSಗೆ ಉಳಿಸೋ ಕೆಲಸ ಮಾಡೋದು. ಮಿರಾಜುದ್ದೀನ್ ಪಾಟೀಲ್ ಸಾಹೇಬ್ರಿದ್ದಾಗ ಸರ್ಕಾರದಿಂದ ತಂದು ಉಳಿಸಿದ್ದಾರೆ. ಹಾಗೆ ನಮಗೂ ಸರ್ಕಾರ ತಾನೇ ಕೊಡ್ತಿತ್ತು, ನಮ್ಮದೇನೋ ವೈಯಕ್ತಿಕ ಇಲ್ಲಿದು, ಇದು ಏನು ನಮ್ಮ ಪ್ರೈವೇಟ್ ಫ್ಯಾಕ್ಟ್ರಿ ಅಲ್ಲ. ಆದ್ರೆ ಅವತ್ತು ಏನೂ ಹೇಳಿಲ್ಲ ಅವರು, ಗಪ್ ಕೂತಾರ. ಮೌನವೇ ಸಮ್ಮತಿ ಲಕ್ಷಣ ಅಂತೇಳಿ ಅವ್ರು ಹೇಳ್ಯಾರ, ನಾವು ಮಾರ್ಕೋತ್ ಬಂದ್ವಿ ಅವ್ರ ಬ್ಯಾಂಕಿನಾಗೆ. ರೊಕ್ಕ ಜಮಾದಾಗ ಅವ್ರು ಅಲ್ಲೇ ಫ್ರೀಸ್ ಮಾಡ್ಬೋದಾಗಿತ್ತು, ಇವತ್ತು ಕಿರಿ ಕೇಳೋ ಪ್ರಶ್ನೆ ಬರಲ್ಲ. ಅಲ್ಲೇ ಅಕೌಂಟ್ ಸೀಸ್ ಮಾಡ್ತೀರೋ ಅಂದ್ರೆ ಮುಗ್ದೇ ಹೋಗಿತ್ತು, ರೊಕ್ಕ ಅವ್ರ ಅಕೌಂಟ್ದಾಗೆ ಜಮಾ ಇರ್ತೀವಿ. ಎಲ್ಲವೂ ಗಪ್ ಕೂತು ಆ ವಿಷಯ ಮುಗಿದು ಹೋಗಿದ್ಮ್ಯಾಗ ಮುಂದೆ 2 ವರ್ಷ ನಂತರ, ಈಗ 2 ವರ್ಷ GB-ದಾಗ ನೀವು ನೋಡಿರಿ, ನಿಮಗೂ ಗೊತ್ತಿದೆ. ನಮ್ಮ ರೈತರು ಏನು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೆ DC ಬ್ಯಾಂಕಿಗೆ ಒತ್ತೆ ಇಕ್ಬೇಡ ಸಕ್ರಿ ಅಂತ ಹೇಳಿದ್ದಾರೆ. ನಮ್ಮ ಜರ್ಲಬಡಿದಾಗ ರೆಸಲ್ಯೂಷನ್ಗಳಾಗಿವೆ. ಈಗ ನಮ್ಮ ರೈತರು ಹೇಳಿದ ನಂತರ ನಾವು ಅದ್ರ ಅಗೇನೆಸ್ಟ್ ಹೊಲ ಬರಲ್ಲ. ನಮ್ಮ ಸುಪ್ರೀಂ ಕೋರ್ಟ್ ಯಾರಂದ್ರೆ ನಮ್ಮ ಶೇರ್ ಹೋಲ್ಡರ್ಸ್, ನಮ್ಮ ಶೇರ್ ಹೋಲ್ಡರ್ ತೀರ್ಮಾನ ಮಾಡಿದ್ವಿ, ನಾವು ಅದ್ರ ಅಗೇನೆಸ್ಟ್ ನಮಗೆ ಹೋಗ್ಲಿಕ್ಕೆ ಯಾವುದೇ ರೀತಿ ಅಧಿಕಾರ ಇಲ್ಲ. ಸೊ ಹಾಗಾಗಿ ನಾವು ಅದನ್ನು ಅವ್ರಿಗೆ ಪತ್ರದ ಮೂಲಕ ತಿಳಿಸಿದೆವು. ಅದೇ ಈಗೇನು ಕೊಟ್ಟಿದ್ದಾರೆ, ನಮಗೆ ಗೋದಾಮ್ ಕೀಲಿ ಕೊಡ್ರಿ ಅಂತ. ಈಗ ಆಲ್ರೆಡಿ ಮ್ಯಾಟರ್ ಹೈಕೋರ್ಟ್ನಲ್ಲಿ ಇರೋದ್ರಿಂದ, ಶುಗರ್ ಕಮಿಷನರ್ ಅವ್ರದಿಂದ ಬಿ ಅವರ ಮನವಿಗೆ ಏನದಂದ್ರೆ ತಿರಸ್ಕಾರ ಆಗಿರೋದ್ರಿಂದ ಅಲ್ಲೂ ಅವ್ರಿಗೆ ರಿಸಲ್ಟ್ ಆಗಿದೆ, ನಮ್ಮ ಪರ ಆಗಿದೆ ಆರ್ಡರ್. ಯಾವುದೇ ಕಾರಣಕ್ಕೆ ನಾರಾಯಣ ಮೇಲೆ ಒತ್ತಡ ಮಾಡಬಾರ್ದು ಅಂತ ಶುಗರ್ ಕಮಿಷನರ್ ಕೋರ್ಟ್, ಅದು ಒಣ ಆಫೀಸಲ್ಲಿ ಕೋರ್ಟ್ದಿಂದ ಆರ್ಡರ್ ಆಗಿದೆ. ಸರ್ ಆ ರೀತಿ ಬರ್ತೀರಂದ್ರ ಅವರು ಸರ್ ಬ್ಯಾಂಕು ಸರ್ ಒಂದು ಮಾತು ಹೇಳ್ತೀನಿ ಸರ್, ಒಂದು ನಮ್ಮ ಸಂಸ್ಥೆಗೆ ಬ್ಯಾಂಕು ಕೂಡ ಒಂದು ಹಿರಿಯ ಹಣ್ಣಿದ್ದಾನೆ. ಅವ್ರು 4 ಜನ ಬಂದು ರಿಕವರಿ ಬಗ್ಗೆ ಮಾತಾಡಿದ್ರೆ ನಾನೇ ಟಿಫಿನು ತಿಂಡಿ ಟೀ ಕೊಟ್ಟು ಕೇಳಿ ವಿತ್ ರೆಸ್ಪೆಕ್ಟ್ಫುಲ್ಲಿ ನಾ ಮಾತಾಡಿ ಕಳಿಸ್ತಿದ್ದೆ ಸರ್. ಈಗಲೂ ಅಷ್ಟೇ ಮಾತಾಡೀನಿ, ಅದು ಬೇರೆ ಪ್ರಶ್ನೆ. ಆದರೆ ಅವರು ಯಾವುದೋ ಹಿಡನ್ ಅಜೆಂಡಾ ಇಟ್ಕೊಂಡು ನಮ್ಮ ಸಂಸ್ಥೆ ಖಬ್ಬರ್ ಕೊಡಬಾರ್ದು, ನಮ್ಮ ಸಂಸ್ಥೆ ಹಾಳಾಗಬೇಕು, ನಮಗೆ ಕೆಟ್ಟ ಹೆಸರು ತರಬೇಕು, ಈ ಉದ್ದೇಶದಿಂದ ಅಷ್ಟು ಜನಕ್ಕೆ ಜಗತ್ತಿನಾಗ ಎಲ್ಲೂ ನೋಡಿಲ್ಲ ಈ ರೀತಿ ರಿಕವರಿಗೆ ಬರೋದು. ಪಾಪ ಅಷ್ಟು ಜನ ಸಿಬ್ಬಂದಿವರೆಗೆ, ಮುಗ್ಧ ಸಿಬ್ಬಂದಿ ವರ್ಗದವರಿಗೆ ಅವ್ರು ಬಳಕೆ ಮಾಡ್ಕೊಂಡಿದ್ದಾರೆ, ಹೆದರಿಸಿ ಇಲ್ಲಿ ಕರ್ಕೊಂಡ್ಬಂದಾರ ಅಂತ ನಾನು ಹೇಳ್ತೇನೆ. ಈ ಸಂಸ್ಥೆ ಕೆಟ್ಟು ಹೋಗ್ಬೇಕಂದ್ರೆ ಬ್ಯಾಂಕ್ ಸಿಬ್ಬಂದಿಗಳ ರಾಜಕಾರಣ ಯಾರು ರಾಜಕೀಯ ನೋಡ್ರಿ, ನಾನು ಈಗ ಇಮಿಡಿಯೇಟ್ಲಿ ಆ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ. ನಾನು ಒಂದು ಮಾತು ಸಣ್ಣದಾಗಿ ಹೇಳಕ್ಕೆ ಇಚ್ಛಪಡ್ತೀನಿ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಶ್ರೀ ಈಶ್ವರ್ ಖಂಡ್ರೇಜಿ ಅವರು ಸಾಕಷ್ಟು ಬುದ್ಧಿಜೀವಿಗಳಾರ. ಅವ್ರ ಹೆಸರು ಕೆಡಿಸ್ತಕ್ಕಂಥ ಕೆಲಸ, ಸರ್ಕಾರ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಇಂಥ ಘಟನೆಗಳದಿಂದ ನಡೀತಾ ಇದೆ. ಅದು ಕೂಡಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಡಿಬೇಕು, ಕೂಡಲೇ ಬ್ಯಾಂಕ್ ಮತ್ತು ಫ್ಯಾಕ್ಟ್ರಿಗಳು ಸಭೆ ಕರಿಬೇಕು, ಇದಕ್ಕೊಂದು ಪರಿಹಾರ ಹುಡುಕಬೇಕು. ಎರಡೂ ಸಂಸ್ಥೆಗಳಿಗೆ ಹೆಡ್ ಅವರೇ ಅರ. ಈ ಬ್ಯಾಂಕ್ನೂ ಉಳಿಬೇಕು, ಫ್ಯಾಕ್ಟ್ರಿನೂ ಉಳಿಬೇಕಾದ್ರೆ ಇದ್ರ ಬಗ್ಗೆ ಸೂಕ್ತ ನಿರ್ಣಯ ಅವರೇ ತಗೋಬೇಕಂತ ನಾ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. 669 ಕೋಟಿ ಸಾಲ ಇದೆ ಸರ್, ಈ 78 ಕೋಟಿ ಸರ್. ಅದೇ ಸರ್, ಆ 78 ಕೋಟಿ ಸಕ್ಕರೆ ಒತ್ತೆ ಸಾಲ ಹಿಡ್ಕೊಂಡೆ, ಇತರೆ ಎಲ್ಲ ಸಾಲ ಸೇರ್ಕೊಂಡೆ 669 ಕೋಟಿ ಆಗಿದೆ. ಅದಕ್ಕೆ ಅವರು ಆಲ್ರೆಡಿ NPA ಮಾಡಿದ್ದಾರೆ. ಆ NPA ಲೆಟರ್ಗೆ ನಾ ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದೀನಿ. ಅದಕ್ಕೆ ಮತ್ತೊಂದು ನೋಟಿಸ್ ಕೊಟ್ಟರು. ಅದಕ್ಕೆ ಅವ್ರು MD ಮತ್ತು ಇಲ್ಲಿಂದ ಬ್ಯಾಂಕ್ ಮ್ಯಾನೇಜರ್ ಮೇಲೆ ನಾ ಕಂಟೆಂಪ್ಟ್ ನೋಟಿಸು ತಂದೀನಿ. ಅದನ್ನು 24 ಫೆಬ್ರವರಿಗೆ ಹಿಯರಿಂಗ್ ಇದೆ. ಅವೆಲ್ಲ ಪೆಂಡಿಂಗ್ ಇಟ್ಕೊಂಡು ಇವತ್ತು ಇದು ಶೋ ಯಾಕ ಅಂತ ನಂದಷ್ಟೇ. ನೋಡಿ ಸರ್, ಈಗ ನಾ ಭವಿಷ್ಯ ಇವತ್ತು ಮುಂಜಾನೆ ನೋಡ್ಬೇಕಾಗಿತ್ತು, ನೋಡಿಲ್ಲ ನಾನು. ಇವತ್ತು ಸ್ವಲ್ಪ ಎಲ್ಲ ತಿಳ್ಕೊಬೇಕಾಗಿತ್ತು. ಭವಿಷ್ಯ ಯಾರ ನಮಗೆ ಹಾಳು ಮಾಡ್ಬೇಕಲ್ಲತ್ತಾರ ಅಂತೇಳಿ ಸ್ವಲ್ಪ ನಾ ತಿಳ್ಕೊಬೇಕಾಗಿತ್ತು. ಅದು ಇನ್ನೂ ಭವಿಷ್ಯ ನಾ ತಿಳ್ಕೊಂಡಿಲ್ಲ. ಬಟ್ ಎಲ್ಲರಿಗೂ ಗೊತ್ತಿದೆ ಈ ರೀತಿ ಅಮಾನವೀಯವಾಗಿ ವರ್ತಿಸೋದ್ರಿಂದ ಬ್ಯಾಂಕಿಗೂ ಒಳ್ಳೇದಾಗಲ್ಲ, ಫ್ಯಾಕ್ಟ್ರಿಗೂ ಒಳ್ಳೇದಾಗಲ್ಲ ಅನ್ನೋ ಮಾತು ನಾನು ನಿಮ್ಗೆ ಹೇಳ್ತೇನೆ. ಅವ್ರಿಗೆ ಅಲ್ಲ, ನಾನು ಅವ್ರ ಮೇಲೆ ಏನು ಅಂದಿಲ್ಲಲ್ಲ. ಅಲ್ಲ, ಅವ್ರು ತಿಳ್ಕೊಬೇಕು. ಈಗ ನನ್ನ ಹತ್ರ ಸಿಬ್ಬಂದಿ ಬಂದ್ರೆ ಅವ್ರ ಬಗ್ಗೆ ಅಷ್ಟೇ ಮಾತಾಡ್ಬೇಕು. ನನ್ನ ಬಲ್ಲಿ ಅಧ್ಯಕ್ಷರು ಬಂದಿಲ್ಲ ಪಾಪ, ನಾ ಅಧ್ಯಕ್ಷರ ಬಗ್ಗೆ ಹೆಂಗೆ ಕಮೆಂಟ್ ಮಾಡಲಿ? ಈಗ ಅವರ ಸಿಬ್ಬಂದಿ ಹೇಳ್ಬೇಕು, ನಾ ಅಧ್ಯಕ್ಷರಿಗೆ ಕೇಳೇ ಬಂದಿದೆ ಅಂತ. ನಾ ಹೆಂಗೆಲ್ಲ ಗುರುಪಾದಪ್ಪ ನಾಗಮಾರಪಳ್ಳಿ ಸಾಹೇಬರು ಇಡೀ ಜಿಲ್ಲೆಗೆ ದೇವರಿದ್ದಂಗಿದ್ದರು. ಅವರು ವಿರೋಧಿಗಳಿಗೂ ಕರೆದು ಸಾಲ ಕೊಟ್ಟಿದ್ದು ನಾವು ನೋಡಿದ್ದೇವೆ. ಅವ್ರು ಸಾಲ ವಸೂಲಿನೂ ಯಾವ ರೀತಿ ಮಾಡ್ತಿದ್ರು, ಉಮಾಕಾಂತ್ ನಾಗಮಾರಪಳ್ಳಿ ಸಾಹೇಬರು ಸಾಲ ಯಾವ ರೀತಿ ಮಾಡ್ತಿದ್ರು ಇಡೀ ಜಿಲ್ಲೆ ಜನ ನೋಡಿದ್ದಾರೆ. ಈಗನೂ ಯಾವ ರೀತಿ ವಸೂಲಿಗಿಳಿದಾರ, ಯಾವ ರೀತಿ ಏನು ಮಾಡತ್ತಾರ ಅಂತ ಇಡೀ ಜಿಲ್ಲೆ ಗಮನಿಸ್ತಾ ಇದೆ. ನಾನು ನೇರವಾಗಿ ಹೇಳತ್ತೀನಿ, ಇದು ಬಹಳ ದಿನ ನಡೆಯಲ್ಲ. ಇದು ಏನದ ಅಂತ ಯಾರೂ ಎದುರು ಮಾತಾಡ್ತಾ ಇಲ್ಲ. ನಾವೇ ಮಾಡಿದ ಕಾನೂನು ಅಂತೇಳಿ ಕೆಲವರು ತಿಳ್ಕೊಂಡಿದ್ದಾರೆ. ಎಂತೆಂಥವ್ರು ಇಂದಿರಾ ಗಾಂಧಿ, ದೇವೇಗೌಡರು ಅಂತವ್ರು ಸೋತಾರ. ಸಮಯ ಬರ್ತದೆ. ನೀವು ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಮಾತಾಡ್ಬೇಡ. ನೀವು ಹೇಳ್ತೀರಿ ಸಂಸ್ಥೆ ಮುಚ್ಚಬೇಕು, ಫ್ಯಾಕ್ಟ್ರಿ ಮುಚ್ಚಬೇಕು, ಹಬ್ಬ ಬರಬಾರ್ದು ಅಂತ. ಮತ್ತೆ ಅದ್ರ ಹಿನ್ನೆಲೆ ಯಾರು ಹೇಳಲ್ಲ. ಓಪನ್ ಆಗಿ
ನಾನು ಇನ್ನೂ ಹೋಪ್ಸ್ ಇಟ್ಕೊಂಡೀನಿ. ಯಾಕೆ ಸಂಸ್ಥೆಗಳು ಉಳಿಬೇಕಂತೇಳಿ. ನನ್ನ ಸ್ವಾರ್ಥ ರಾಜಕೀಯ ಇದ್ರೆ ಮಿಕ್ಸ್ ಮಾಡೋಕೆ ನನಗೆ ಯಾವ ಒಂದು ಸೆಕೆಂಡು ಇಂಟ್ರೆಸ್ಟ್ ಇಲ್ಲ. ನನಗೆ ಹೋಪ್ಸ್ ಇದೆ. ನನಗೇನು ಹೋಪ್ಸ್ ಇದೆ ಅಂದ್ರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬುದ್ಧಿಜೀವಿಯರ ಈಶ್ವರ್ ಖಂಡ್ರೇಜಿಯವರು, ಅವರು ಈ ಸಂಸ್ಥೆ ಬ್ಯಾಂಕು ಎಲ್ಲ ಉಳಿಸ್ಕೋತಾರ ಎಂಬ ಹೋಪ್ಸ್ದಿಂದ ನಾ ಯಾವುದೂ ಲೈನ್ ಬಿಟ್ಟು ಮಾತಾಡೋಕೆ ರೆಡಿ ಇಲ್ಲ. ಇಲ್ಲ ಸರ್, ಈಗ ಅವರು ಬ್ಯಾಂಕ್ನವ್ರು ಹೇಳ್ತಾ ಇದ್ದಾರೆ ನಾವು ಸಾಲ ವಸೂಲಿ ಬಂದಿಲ್ಲ, ನಾವು ಗೋದಾಮ್ ಕೀ ತಗೊಳಕ್ ಬಂದಿದ್ವಿ. ಅದನ್ನೇ ಕೊಡಕ್ಕೆ ಬರಲ್ಲ. 78 ಕರೋಡ್ ಗೋದಾಮ್ ಕೀಲಿ ತಗೋಬೇಕಾದ್ರೆ 2022ರಲ್ಲೇ ತಗೋಬೇಕಾಗಿತ್ತು. ಆ ವರ್ಷಕ್ಕೆ ರಿನ್ಯೂ ಆಗಿಲ್ಲ. ಅದು ಪೀರಿಯಡ್ ಮುಗಿದು ಹೋಗಿದ ಮೇಲೆ ಮುಂದೆ 2 ವರ್ಷಕ್ಕೆ ನಾವು ನಿಮ್ಮಲ್ಲಿ ರಿನ್ಯೂನೂ ಮಾಡ್ಕೊಂಡಿಲ್ಲ, ನಿಮಗೆ ಒತ್ತೆ ಸಾಲನೂ ಇಟ್ಟಿಲ್ಲ. ನಿಮಗೆ ಯಾವಾಗ ನಾವು ಸುಗರೇ ಪ್ಲೇಸ್ ಮಾಡಲ್ಲ ಅಂತ ನಮ್ಮ ಜನರ ಬಡಿದ ರೆಸೊಲ್ಯೂಷನ್ ಮಾಡಿರ್ಬೋದ, ನಿಮ್ಗೆ ಕೀಲಿ ಕೊಡೋ ಪ್ರಶ್ನೆ ಎಲ್ಲಿಂದ ಬರ್ತದೆ? ಈಗ ಬೇರೆ ಬ್ಯಾಂಕ್ ಬೇರೆ ಸಕ್ಕರೆ ಫ್ಯಾಕ್ಟ್ರಿಗೂ ಸಾಕಷ್ಟು ಸಾಲ ಇವೆಲ್ಲ ಸರ್, ಅದು DCC ಬ್ಯಾಂಕಿನವ್ರು ಯೋಚನೆ ಮಾಡ್ಬೇಕು ಸರ್. ನಂಗೆ ಹೆಂಗೆ ಹೇಳೋ ಬರ್ತದೆ ಸರ್? ನಿಮ್ಗೆ ಟಾರ್ಗೆಟ್ ನಂಗೆ ಹೆಂಗೆ ಹೇಳೋ ಬರ್ತದೆ ಸರ್? ನೀವು ಕೇಳಬಹುದಲ್ಲ. ಇಲ್ಲ, ಈಗ ನಾ ಕೇಳಕ್ಕೂ ನಂದು ಪ್ರಾಬ್ಲಮ್ ಏನದ, ಇದು ನಂಗೆ ಉಮಾಕಾಂತ್ ಸಾಬ್ರು ಜಲ್ದಿ ಬಿಟ್ಕೊಟ್ರು ಅಂದ್ರೆ ಕೇಳ್ತೇವೆ ಸರ್. ನಂಗೆ ಫ್ರೀ ಆದಲ್ಲ, ನಾಗರ ಹಾವಿದ್ದೀನಿ ನಾನು, ನಂಗೆ ಕಣಕ್ ಬಿಡ್ರಲ್ಲತ್ತೀನಿ ನಾನು. ಇಲ್ಲೊಂದು ಸಿಕ್ಕಾಕಾರ ನಂಗೆ ನಾ ಪರಿಚಯ ಇದ್ದೀನಿ. ಒಂದು ಸಂಸ್ಥಾ ಅಧ್ಯಕ್ಷ ಇನ್ನೊಂದ್ರ ಬಗ್ಗೆ ಮಾತಾಡೋ ನಂಗೆ ಹಕ್ಕಿಲ್ಲ ಸರ್. ಇದು ನೇರವಾಗಿ ಹೇಳತ್ತೀನಿ ಸರ್ ನಾನು. ಸರ್ಕಾರ ಕಾರ್ಖಾನೆ ಟಾರ್ಗೆಟ್ ಅಲ್ಲ, ನಾ ಹೇಳತ್ತೀನಿ ಸರ್, ತಿಳಿದ್ ಸರ್, ತಾವು ಬುದ್ಧಿಜೀವಿ ಇದ್ರಿ. ನಾ ಒಂದು ಸಂಸ್ಥೆ ಅಧ್ಯಕ್ಷ ಇನ್ನೊಂದು ಬಗ್ಗೆ ನಂಗೆ ಮಾತಾಡಕ್ಕೆ ನಂಗೆ ಫ್ರೀ ಮಾಡಿದ್ರಿ ಅಂದ್ರೆ ಕುಣಿತೀನಿ ಸರ್. ತೈ 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 ಕುಣಿತೀನಿ ಸರ್. ತಮಗೆ ತಿರುಗಿ ಬಿದ್ದು ಅಂತ ಇಲ್ಲ, ಅದಕ್ಕೆ ನಾವು ಯಾರಿಗೆ ಸಾಕಿಲ್ಲ, ಅಷ್ಟು ದೊಡ್ಡ ಮಾತನಾಡ. ನೀವೇ ಕಟ್ಟಿದಂತ ಇಲ್ಲ, ಅದು ನಮ್ಮ ಸಾಹೇಬರು, ನಮ್ಮ ಬಾಸ್. ನಾವು ಯಾರಿಗೆ ದಿನ ಕಾಲು ಬಿದ್ದು ಮನೆ ಹೊರಗೆ ಬರ್ತೀವಲ್ಲ, ಗುರುಪಾದಪ್ಪ ಸಾಹೇಬ್ ನಾವು ಕಟ್ಟಿದ್ವಿ. ನಮ್ಮ ಬಾಸ್ ಕಟ್ಟಾರ. ಯಾರಿಗೆ ದೇವ್ರಂತ ತಿಳ್ಕೊತೀವಿ ನೋಡಿ, ನಾವು ಒಬ್ಬನೇ ಇಲ್ಲ, ಇಡೀ ಜಿಲ್ಲಾ ತಿಳ್ಕೊತೀವಿ. ಇವತ್ತು 10,000 ಮಂದಿ ಮನ್ಯಾಗ, ಲಕ್ಷಾಂತರ ಮಂದಿ ಮನ್ಯಾಗ ಗುರುಪಾದಪ್ಪ ಸಾಹೇಬ್ರ ಫೋಟೋದನ್ನು ಸುಮ್ಮ ಹಚ್ಚಲ್ಲ. ಅವ್ರ ತಂದೆ ತಾಯಿ ಫೋಟೋ ಹಚ್ಚಿಲ್ ಕರೆ ಗುರುಪಾದಪ್ಪರ ಫೋಟೋ ಹಚ್ಚಾರ. ಯಾಕಂದ್ರೆ ಅವರಿಂದ ನಾವು ಅಷ್ಟು ಬೆಳೆದಿದ್ದೇವೆ. ನಾವು ಸ್ವತಃ ಗವ ಇದ್ದೀನಿ ಅದಕ್ಕೆ, ನಾ ಅಷ್ಟು ಗವ ಇದ್ದೀನಿ ಅದಕ್ಕೆ. ಸುಮ್ಮನೆ ಹಚ್ಚಲ್ಲ, ಯಾರು ಭೀ ಸುಮ್ಮನೆ ಕಾಲು ಬೀಳಲ್ಲ. ನಾ ಮನೆಗೆ ಹೊರಗೆ ಹೋಗ್ಲತ್ತಾರ ಅವ್ರು ಕಾಲು ಬಿದ್ದು ಹೊರಗೆ ಬರ್ತೀನಿ, ಇಲ್ಲಿರ್ಲಿ ಬೆಂಗಳೂರದಾಗ ಇರಲಿ, ಮನೆ ಒಳಗೆ ಹೋಗೋಣ ಬಿ ಪಟ್ಟಂತ ಕಾಲು ಬೀಳ್ತೀವಿ. ಬ್ಯಾಂಕ್ನವ್ರು ಈಗ ಉಸ್ಲಿ ಅರ್ಥ ಮಾಡ್ಕೋರಿ, ಲಾಸ್ಟ್ ಕ್ವಶನ್ ಸುಮ್ ಬೀಳಲ್ಲ ಸರ್. ಬ್ಯಾಂಕ್ನವ್ರು ಲಾಸ್ಟ್ ಒಂದು ಕ್ವಶನ್, ಬ್ಯಾಂಕ್ನವ್ರು ಉಸ್ಲಿ ಬಂದಿದ್ದಾರೆ, ಇದು RBI ರೂಲ್ಸ್ ಪ್ರಕಾರ ಬಂದಿದ್ರು, ನಬಾರ್ಡ್ ರೂಲ್ಸ್ ಪ್ರಕಾರ ಬಂದಿದ್ರು, ಇಷ್ಟು ಜನ ಕರ್ಕೊಂಡ್ಬಂದಿದ್ರು. ಇವ್ರ ಮ್ಯಾಗ ಏನೋ ಅದು ರೈಟಿಂಗ್, ಅದು ಅವ್ರಿಗೆ ನಂಗೆ ರೈಟಿಂಗ್ದಾಗ ಲೆಟರ್ ಕೊಟ್ರ, ಅದಕ್ಕಷ್ಟೇ ಸೂಕ್ತವಾಗಿ 1 ವಾರದಲ್ಲಿ ರೈಟಿಂಗ್ದಾಗ ಉತ್ತರ ಕೊಡ್ತೀನಿ. ಈಗ ನಾ ಅವ್ರ ಪತ್ರ ಓದಲ್ಲೇ, ನಾ ಏನೋ ಇಮ್ಯಾಚ್ಯೂರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟ, ಅದು ಸಂಸ್ಥೆ ವಿರುದ್ಧವಾಗಿ, ಸಂಸ್ಥೆ ನಂದು ಒಂದು ಸಂಸ್ಥೆ ಅದ, ನಾನು ಇದ್ರ ಮೇಲೆ ಲಕ್ಷಾಂತರ ರೈತರು ಡಿಪೆಂಡರ. ನಾವು ಒಂದು ಸ್ಟೇಟ್ಮೆಂಟ್ ರಾಂಗ್ ಕೊಟ್ಟ ನನ್ನ ಸಂಸ್ಥೆ ಹಾಳಾಗ್ತದೆ, ಅದು ಮಾಡಲ್ಲ. ಇಷ್ಟು ಜನ ಉಸ್ಲಿ ಬಂದಿದ್ದಾರಲ್ಲ ಬ್ಯಾಂಕ್ ಎಂಪ್ಲಾಯಿ 50 100 ಮ್ಯಾಗೆ, ಇದು RBI ರೂಲ್ಸ್ ಪ್ರಕಾರ ಇದೆ. ತಾವು ಪತ್ರಕರ್ತರು ಬುದ್ಧಿವಂತರಿದ್ರಿ, ಇಡೀ ಜಗತ್ತಿನ ಇಂಥದ್ದು ಎಲ್ಲರೂ ನಡೆದನ ತಾವೇ ಜರ ಹುಡುಕ್ ತೆಗೀರಿ. ಬಂದವ್ರ ಮ್ಯಾಗ ಮಾನಹಾನಿ ಕೇಸ್ ಹಾಕ್ಬೋದಾ? ಇಲ್ಲ, ಮಾನ ಅಲ್ಲಿ ಅಲ್ರಿ ಸರ್, ಆಟೋಮೆಟಿಕ್ಲಿ ಡಿಫಾರ್ಮೇಶನ್ ಕೇಸ್ ಫಿಟ್ ಆಯ್ತು. ಇದು ಸರ್ ಕಂಟೆಂಪ್ಟ್ ಕೇಸ್ ಫಿಟ್ ಆಯ್ತು ಸರ್. 24 ಇಲ್ಲ ಸರ್, ನಮ್ದೇನು ಹೈಕೋರ್ಟ್ದಾಗ ಇವ್ರು ನೋಟಿಸ್ ಕೊಟ್ಟಿದ್ದಕ್ಕೆ MD ಮತ್ತು ಇಲ್ಲಿನ ಮ್ಯಾನೇಜರ್ ಮೇಲೆ ಕಂಟೆಂಪ್ಟ್ ಇಶ್ಯೂ ಮಾಡಿಸಿನಿ ಸರ್ ಆಲ್ರೆಡಿ. ನಾನು ಬೇಕಾದ್ರೆ ನೀವು ಹೈಕೋರ್ಟ್ ನಂಬರ್ನೂ ಕೊಡ್ತೀನಿ, ನೀವು ನಿಮ್ಮ ವೆಬ್ದಾಗ ಚೆಕ್ ಮಾಡ್ಕೊರಿ. ನಾ ಇಲ್ಲ ಅಂತ ಹೇಳತ್ತಿಲ್ಲ. CCC 20073/24 ನಾನು ಇವರು ನೋಟಿಸ್ ಕೊಟ್ಟಿದ್ದಕ್ಕೆ ಕಂಟೆಂಪ್ಟ್ ಮಾಡೀನಿ ಸರ್. ಈಗ ಇವ್ರು ಈಸ್ ಮಂದಿ ಬಂದ ಮ್ಯಾಗ ಬಿ ಆಟೋಮೆಟಿಕಲಿ ಕಂಟೆಂಪ್ಟ್ ಕೇಸ್ ಆಯ್ತು ಸರ್. ನಾ ವಿಡಿಯೋ ಅದಕ್ಕೆ ಮಾಡಿಸಿನಿ ಸರ್, ನಾ ಸುಮ್ಮಿಲ್ಲ ಸರ್. ಯಾಕಂದ್ರೆ ಇದು ನನ್ನ ಸಂಸ್ಥೆ ಅಲ್ಲ ಸರ್. ನಾ ಏನೋ DKC ಇದ್ರೆ ಪರ್ಸನಲ್ ರೊಕ್ಕ ಕಟ್ಟಿದ್ದಂದ್ರೆ ಹೆಂಗೆ ಬೇಕು ಅನ್ನೋದು ನಡೀತೈತೆ ಸರ್. ಇದಕ್ಕೆ 25,000 ರೈತರು ಮಾಲಕರು ಇದಕ್ಕೆ ನನ್ನ ಕಿವಿನೇ ಹಿಡಿತಾರೆ ನಾ ಗಲ್ತಿ ಮಾಡೋದಂದ್ರು. ಹಾಗಾಗಿ ನನ್ನ ಆಡಳಿತ ಮಂಡಳಿ, ನನ್ನ ರೈತರು, ನನ್ನ ಮಾಲಕರ ಅವ್ರಿಗೆ ಉತ್ತರ ಕೊಡ್ಬೇಕಾಯ್ತು. ನಾನು ವಿಡಿಯೋ ಮಾಡಿಸಿನಿ ಸರ್. ಆ ಟೈಮ್ ಬಂದ್ರು ಕಂಟೆಂಪ್ಟ್ ಆಗೇ ಆಗ್ತದೆ ಸರ್. ಇನ್ಫಾರ್ಮೇಶನ್ ಹಾಕಲ್ಲ ಸರ್. ಈಗ ಕೊಟ್ಟಿದ್ದಾರೆ ಸರ್, ತಮ್ಮ ಎದುರೇ ಕೊಟ್ಟಿದ್ದಾರೆ. ಅದನ್ನು ನಾನು ಸೂಕ್ತವಾಗಿ ಪರಿಶೀಲಿಸಿ ಕಾನೂನು ಸಲಹೆ ಪಡೆದು 1 ವಾರದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿ, 1 ವಾರದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿನಿ ಸರ್. ಮತ್ತು ಅದನ್ನು ಹೇಳಿನಿ ಸರ್. ನಾನು ಇವತ್ತೇನದ 74 ಕೋಟಿ ನನ್ನ ಹತ್ರ ಸಕ್ಕರೆ ಇದೆ, 49 ಕೋಟಿ ಮಾತ್ರ ರೈತರು ಪೇಮೆಂಟ್ ಮಾಡೋದಿದೆ. ಇವತ್ತಿನ ಡೇಟ್ನಾಗ ಹೇಳ್ತೀನಿ. ಮುಂದೆನೂ ಮಾರ್ಚ್ 15 ತನಕ ಕ್ರಸಿಂಗ್ ನಡಿಬೋದು. ಒಳ್ಳೆ ರೀತಿ ರೈತರು ಸಹಕಾರ ಇರಲಿ, ಒಳ್ಳೆ ಕ್ರಸಿಂಗ್ ಮಾಡಿ ಫಸ್ಟ್ ರೈತರು ಪೇಮೆಂಟ್ ಮಾಡ್ತೀನಿ, ಆಮೇಲೆ ಸಪ್ಲೈಯರ್ ಪೇಮೆಂಟ್ ಮಾಡ್ತೀನಿ, ಆಮೇಲೆ ಸಿಬ್ಬಂದಿ ವರ್ಗದ ಪೇಮೆಂಟ್ ಮಾಡ್ತೀನಿ. ಎಲ್ಲ ಆಗಿದ್ಮೇಲೆ ಉಳಿತು ಅಂದ್ರೆ ಒಂದು 20 ಕೋಟಿ DCC ಬ್ಯಾಂಕಿಗೆ ಕಟ್ಟಬೇಕಂತೂ ಅಷ್ಟೇ ದೊಡ್ಡ ಮನಸ್ಸು ನಮ್ಮ ಮನುಷ್ಯನಾಗದ. ಅವ್ರು ಸಹಕಾರ ಕೊಡಬೇಕು. ಅವರು ಅಷ್ಟೇ ಓಪನ್ ಆಗಿ ಈ ದಿನ 20 ವರ್ಷ ಸುಮ್ ಕೂತು ಈಗ ಒಮ್ಮೆಗೆ ಏನದ ನಾವೆಲ್ಲ ಬೀದಿಗೆ ಬಂದಿದ್ದೇವೆ, ನಿಮ್ಮ ಕುತ್ತಿಗೆ ಹೊತ್ತೇವೆ ಅಂತೇಳಿ ಬಂದ್ರು ಇಲ್ಲೂ ರಕ್ತನೇ ಬರ್ತದೆ. ಇವ್ರೇನು ಇಟ್ಕೊಂಡು ಬೇಕಂತ ನಾಟಕ ಮಾಡ್ತಾ ಇಲ್ಲ. ಶುಗರ್ ಫ್ಯಾಕ್ಟ್ರಿದವರು ಇಟ್ಕೊಂಡು ಏನಾರ ನಾಟಕ ಮಾಡತ್ತಾರ ಇಲ್ಲ. ಇವರಿಗೂ ರೈತರ ಹಿತ ಕಾಪಾಡಬೇಕಾಗ್ಯದ. ಈ ವರ್ಷ ಹೆಂಗೆ ಕಷ್ಟಪಟ್ಟು ಫ್ಯಾಕ್ಟ್ರಿ ನಡೆಸಿದೆವು ಅದು ನಮಗೆ, ನಮ್ಮ ಉಪಾಧ್ಯಕ್ಷ, ನಮ್ಮ ಉಮಾಕಾಂತ್ ನಾಗಮರ್ಪಳ್ಳಿ ಅವರಿಗೆ, ನಮ್ಮ ಆಡಳಿತ ಮಂಡಳಿಯವರಿಗೆ ಗೊತ್ತದ. ಕಣ್ಣಾಗಿ ನೀರು ಹೋಗ್ಯಾವ. ನಾಳೆ ಚಾಲೂ ಮಾಡೋದ 2 ಕೋಟಿ ರೂಪಾಯಿ ಕಂಬಿದ್ದಾವೆ.
ಕಣ್ಣಾಗಿ ನೀರು ಹೋಗ್ಯಾವ. ನಾವು ಹೆಂಗೆ ನಡೆಸ್ಲತ್ತೀವಿ ಎಲ್ಲರಿಗೆ ಏನು ಅನ್ನಿಸ್ತದ, ಏನೋ ಲುಟಿ ಮಾಡ್ತಾರೆ. ದೇವರಣಿ ಮಾಡಿ ಹೇಳತ್ತೀನಿ, 78 ಕೋಟಿ ರೂಪಾಯಿದಾಗ 1 ರೂಪಾಯಿ ಯಾರು ಏನೋ ಅವ್ಯವಹಾರ ಮಾಡಿದ್ದಿಲ್ಲ. ಅದು ಸಕ್ರಿಯ ಮಾರಾಟ ಮಾಡಿ ರೈತರು ಪೇಮೆಂಟ್ ಮಾಡಿದ್ದೇವೆ ಅಷ್ಟೇ. ಅದು DCC ಬ್ಯಾಂಕಿನ ಗಮನಕ್ಕೆ ತಂದು ಅವ್ರ ಬ್ಯಾಂಕಿನ ಥ್ರೂನೇ. ಇದು ಸತ್ಯ ಗೊತ್ತದ. ಸುಮ್ಮನೆ ಏನದ ಅಂತಂದ್ರೆ ಅದಕ್ಕೆ ತಿಕ್ಕಿ ಏನಾರ ಮಾಡಿ ಇವರಿಗೆ ಪರಿಶೀಲನೆ ಮಾಡ್ತೆ, ಇವ್ರ ಪ್ರಾಪರ್ಟಿ ಮಾಡ್ತೆ, ಅವ್ರ ಪ್ರಾಪರ್ಟಿ ಮಾಡ್ತೆ. ಹಿಂಗೆಲ್ಲ ಮಾತಾಡಿದ್ರೆ ನನಗೇನು ಉತ್ತರ ಇಲ್ಲ ನನ್ಬಲ್ಲ, ಅಷ್ಟೇ ಹೆಲ್ಪ್ಲೆಸ್. ಈಗ ನಾವು ಅವರಪ್ಲೆ ಮಾತಾಡಿದ್ರೆ ನಮ್ಮ ಸಂಸ್ಥೆ ಹಾಳಾಯ್ತದ. ನಾವು ಮಾಡೋದಿಲ್ಲ. ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೈ ಜೋಡಿಸ್ತೀವಿ ಅಂತ ಯಾಕೆ ಹೇಳತ್ತೀವಿ? ಉಳಿಸಿರಲ್ಲತ್ತಿದ್ದೆ ನಾವು. ನಮ್ಮ ರಾಜಕೀಯ ಬೇರೆ ಇರ್ಲಕ್ಕ. ನಾನು ಬಲ್ಕಿದಾಗ 2 ಸಲ MLA ಎಲೆಕ್ಷನ್ ನಿಂತು ಭಾಳ ಬಿದ್ದೀನಿ, ದಟ್ ಸೆಕೆಂಡ್ರಿ. ಅದ್ರ 65,000 ಜನ ನನಗೂ ಓಟ್ ಹಾಕಿದವ್ರು. ನಾನು ಕೈ ಜೋಡಿಸ್ತೀನಿ ಅಂತ ಯಾಕೆ ಹೇಳ್ತೀನಿ? ಈ ಸಂಸ್ಥೆ ಉಳಿಸಿದ್ರೆ ನನ್ನ ಮನೆಗೆ ಏನಾರ ಅನ್ನ ಬೆಳಿ ಕಂಬಿದ್ದು ಅಂತ ಕೈ ಜೋಡಿಸ್ಲತ್ತಿಲ್ಲ. ಈ ಸಂಸ್ಥೆ ಉಳಿಬೇಕು. ನಾ ಇರೋಸ್ತನ DK ಸಿದ್ದರಾಮಯ್ಯ ಅಧ್ಯಕ್ಷ ಇದ್ದು ಸಂಸ್ಥೆ ಏನಾರ ಒಂದು 20 ಕೋಟಿ ಇಟ್ಟು ಹೋಗ್ಯಾನ ಅನ್ಬೇಕು, ಪೂರಾ ಖಾಲಿ ಮಾಡಿ ಹೋಗ್ಯಾನ, ಇನ್ನೂ ಒಂದು 10 ಕೋಟಿ ಮಂದಿದ್ದು ಬಾಕಿ ಕೂಡ ಇಟ್ಟು ಹೋಗ್ಯಾನ ಅಂತ ಬರಬಾರ್ದು ಅಂತ ನಾ ಕೈ ಜೋಡಿಸ್ಲತ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಧನ್ಯವಾದ.